ನಮ್ಮ ದೇಶದ ಜನ ನೆಮ್ಮದಿಯಾಗಿ ದೀಪಾವಳಿ ಮಾಡ್ಬೇಕು, ದಸರಾ ಮಾಡ್ಬೇಕು, ಬಕ್ರೀದ್ ಮಾಡ್ಬೇಕು, ರಂಜಾನ್ ಮಾಡ್ಬೇಕು, ಎಲ್ಲಾ ಹಬ್ಬಗಳನ್ನು ನೆಮ್ಮದಿಯಾಗಿ ಮಾಡಬೇಕು. ಯಾವುದೇ ರೀತಿಯಾಗಿ ದೇಶಕ್ಕೆ ಅಹಿತಕರ ಘಟನೆ ಆಗದೇ ರೀತಿಯಾಗಿ ನೋಡಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವರಿಗೆ ಏನಾದ್ರೂ ಒಂದು ಸಣ್ಣ ಪುಟ್ಟ ದೇಶದಲ್ಲಿ ಒಂದು ಚೂರು ಏರುಪೇರು ಆದ್ರೆ ಸಾಕು, ಇದಕ್ಕೆಲ್ಲ ಮೋದಿ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಿರಲ್ಲ. ನಾಚಿಕೆ ಆಗಲ್ವೇ? ಹೋಗಿ ಉಕ್ರೇನಲ್ಲಿ ಹೋಗಿ ಬದುಕೆ, ಪಾಕಿಸ್ತಾನದಲ್ಲಿ ಹೋಗಿ ಬದುಕೆ, ಅಮೆರಿಕದಲ್ಲಿ ಹೋಗ್ಬಿಟ್ಟು ಬದುಕೆ, ಇಸ್ರೇಲ್ ಅಲ್ಲಿ ಹೋಗಿ ಬದುಕೆ, ಇರಾನ್ ಅಲ್ಲಿ ಹೋಗ್ಬಿಟ್ಬಿಟ್ಟು ಬದುಕೆ. ಅಲ್ಲಿ ದಿನನಿತ್ಯ ಯುದ್ಧಗಳಾಗ್ತಾ ಇದೆ. ದಿನನಿತ್ಯ ಜನ ಸಾವು ಬದುಕಿನ ಹೋರಾಟದ ಬಗ್ಗೆ ಯೋಚನೆ ಮಾಡ್ತಾರೆ. ತಿನ್ನಕ್ ಅನ್ನ ಸಹ ಕೂಡ ಸಿಗ್ತಾ ಇಲ್ಲ ಟೈಮ್ ಸರಿಯಾಗೆ. ಇಲ್ಲಿ 3 ಹೊತ್ತು ಚೆನ್ನಾಗಿ ತಿನ್ಕೊಂಡು 3 ಹೊತ್ತು ಸುಖವಾಗಿ ನಿದ್ರೆ ಮಾಡ್ತಿದಿರಲ್ಲ. ಈಗ ಬಂದ್ಬಿಟ್ಟು ನೀವು ದೇಶದ ಜನ ಬಂದ್ಬಿಟ್ಟು ಮೋದಿ ಬಗ್ಗೆ ಮಾತಾಡ್ತೀರಾ? ಮೋದಿ ಏನ್ ಮಾಡಿದ್ರ ಅಂತ ಕೇಳ್ತೀರಾ? ಇವತ್ತು ರಾತ್ರಿ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ರ ಅಂದ್ರೆ ಯಾರ ಕಾರಣ? ಯಾರ ಕಾರಣ? ನಿಮ್ಮ ಪಕ್ಕದಲ್ಲಿ ಏನಾದ್ರು ಬಂದು ಮಿಸೈಲ್ಗಳು ಬೀಳ್ತಾ ಇದಾವ? ಅಥವಾ ನಿಮ್ಮ ಮನೆ ಮೇಲೆ ಏನಾದ್ರು ರಾಕೆಟ್ಗಳು ಓಡಾಡ್ತಾ ಇದಾವ? ಎಣ್ಣೆ ರೇಟ್ ಜಾಸ್ತಿ ಆದ್ರೆ, ಅಡಿಗೆ ಎಣ್ಣೆ ರೇಟ್ ಜಾಸ್ತಿ ಆದ್ರೆ ಮೋದಿ ಕಾರಣ ಅಂತೀರಾ? ನೀವು ತಿನ್ನೋ ಅನ್ನ ಅಕ್ಕಿ ರೇಟ್ ಜಾಸ್ತಿ ಆದ್ರೆ ಮೋದಿ ಕಾರಣ ಅಂತೀರಾ? ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೆ ಮೋದಿ ಕಾರಣ ಅಂತೀರಾ? ಎಲ್ಲದಕ್ಕೂ ಮೋದಿನೇ ತರ್ತಿರಲ್ರಿ. ಯಾಕೆ? ಅವಿದ್ಯಾವಂತರು ದೇಶದಲ್ಲಿ ನಿರುದ್ಯೋಗಿಗಳು ಜಾಸ್ತಿ ಇದಾರೆ ಅಂತ ಹೇಳ್ಬಿಟ್ಟು ಅನ್ನದಕ್ಕೂ ಮೋದಿನೇ ತರ್ತಿರಲ್ಲ. ವಿವೇಕಿಗಳು ಬುದ್ಧಿ ಇರ್ತಕ್ಕಂಥವ್ರು ಓದ್ತಾರೆ, ಅವಿವೇಕಿಗಳು ಇಲ್ಲೇ ಮನೇಲೆ ಬಿದ್ದು ಸಾಯ್ತಾರೆ. ಉದ್ಯೋಗ ಯಾವನಿಗೆ ಯೋಗ್ಯತೆ ಇರುತ್ತೋ ಅವನಿಗೆ ಸಿಗುತ್ತೆ, ಯಾವನಿಗೆ ಯೋಗ್ಯತೆ ಇಲ್ವೋ ಅವನ ಮನೆಯಲ್ಲಿ ನಿರುದ್ಯೋಗಿ ಆಗ್ತಾನೆ. ಅದಕ್ಕೆ ಮೋದಿ ಕಾರಣನ? ನಾಚಿಕೆ ಆಗ್ಬೇಕು ನಮ್ಗೆಲ್ಲ. ಈ ದೇಶದಲ್ಲಿ ನಾವು ಇಷ್ಟು ಸುಖವಾಗಿ ಬಾಳ್ತಾ ಇದೀವಲ್ವಾ, ಇಷ್ಟು ನೆಮ್ಮದಿಯಾಗಿ ಇದೀವಲ್ಲ ಅಂತ ಹೇಳ್ಬಿಟ್ಟು ನಮಗೆ ನಾವೇ ನಾಚಿಕೆ ಪಡ್ಕೋಬೇಕು. ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಪಾಕಿಸ್ತಾನ ನಮ್ಮ ಮೇಲೆ ಕತ್ತಿ ಮಸಿತಾ ಇದೆ, ಬಾಂಗ್ಲಾದವ್ರು ನಮ್ಮ ಮೇಲೆ ಕತ್ತಿ ಮಸಿತಾ ಇದಾರೆ, ಚೀನಾದವರು ನಮ್ಮ ಮೇಲೆ ಕತ್ತಿ ಮಸಿತಾ ಇದಾರೆ. ಏನಪ್ಪ ಇದು ಇಷ್ಟು ಭಾರತ ನೆಮ್ಮದಿಯಾಗಿ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆಲ್ಲ ಕಾರಣ ಯಾರು? ನರೇಂದ್ರ ಮೋದಿ. ನೀವು ನರೇಂದ್ರ ಮೋದಿ ಬಗ್ಗೆ ಗೋಬೆ ಕುದಿಸಕ್ ನೋಡ್ತೀರಾ? ನರೇಂದ್ರ ಮೋದಿನ ಕೆಳಗಿಡಿಸ್ಲಿಕ್ಕೆ ನೋಡ್ತೀರಾ? ಯಾವುದೇ ಕಾರಣಕ್ಕೂ ಇನ್ನು 10 ವರ್ಷ ಅವ್ರನ್ನೇನು ಕಿತ್ತು ಒಂದ್ ಇಂಚು ಜಾಗ ಸಹ ನಿಮ್ ಕೈಲಿ ಅಲುಗಾಡಿಸ್ಲಿಕ್ಕೆ ಆಗಲ್ಲ. ನಿಮ್ಮ ಏನಿದ್ರು ಹೋರಾಟ ಜನ ನೋಡ್ತಾ ಇದಾರೆ. 140 ಕೋಟಿ ಜನಸಂಖ್ಯೆ ನೋಡ್ತಾ ಇದಾರೆ ನಿಮ್ಮ ಹೋರಾಟ ಯಾವ ರೀತಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇದಾರೆ, ಎಲ್ಲರೂ ನೋಡ್ತಾ ಇದಾರೆ, ಕಾಯ್ತಾ ಇದಾರೆ ಜನ. ನಿಮ್ಮ ಇಷ್ಟು ದಿನದ ಹೋರಾಟನ ಜನ ಕಣ್ತುಂಬ್ಕೊಳ್ತಾ ಇದಾರೆ. ಹೋರಾಡಿದ್ರೆ ಗುಂಪಾಗಿ ಹೋರಾಡಬಾರ್ದು, ಸಿಂಗಲ್ ಆಗಿ ಸಿಂಹ ತರ ಹೋರಾಡಬೇಕು. ನಾಯಿ ಹಂದಿಗಳು ನರಿಗಳ ತರ ಗುಂಪಾಗಿ ಬಂದು ಹೋರಾಟ ಮಾಡಿದ್ರೆ ಅದು ಹೋರಾಟ ಅನ್ನಲ್ಲ. ಎದೆ ತಟ್ಟಿಕೊಂಡು ಒಬ್ಬನೇ ಬರ್ಬೇಕು ಹೋರಾಟಕ್ಕೆ. ಅದು ಬಿಟ್ಬಿಟ್ಟು ಅವಿವೇಕಿಗಳ ತರ ಗುಂಪಾಗಿ ಬಂದ್ಬಿಟ್ಟು ದೇಶದ ಆಸ್ತಿ ಪಾಸ್ತಿಗೆ ಹಾನಿ ಮಾಡ್ಬಿಟ್ಟು ನೀವು ಸಂಸತ್ತೊಳಗಡೆ ನುಗ್ಗೋದು, ನೀವು ಸಂಸತ್ತನ್ನ ಹೊಡೆದಾಕ್ತಿವಿ ಅಂತ ಹೇಳೋದು, ನೀವು ಮೋದಿನ ಟಾರ್ಗೆಟ್ ನೀವು ನೀಟ್ ಪರೀಕ್ಷೆನ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗಿದ್ರೆ ಅಥವಾ ನೀವು ನರೇಂದ್ರ ಮೋದಿನ ಟಾರ್ಗೆಟ್ ಮಾಡ್ಲಿಕ್ಕೆ ಹೋಗಿದ್ರೆ ಅಂತ ಹೇಳ್ಬಿಟ್ಟು ದೇಶದ ಜನತೆ ನಿಮ್ಮನ್ನ ನೋಡ್ತಾ ಇದಾರೆ. ನಾಚಿಕೆ ಆಗ್ಬೇಕು, ನಿಮ್ಗೆಲ್ಲ ನಾಚಿಕೆ ಆಗ್ಬೇಕು. ನೀವು ವಿದ್ಯಾರ್ಥಿಗಳು ಅಂತ ಯಾವನಾದ್ರೂ ಒಬ್ಬನಾದ್ರೂ ಹೇಳ್ತಾನ? ಅದ್ರಲ್ಲಿ ಯಾವನಾದ್ರೂ ಒಬ್ಬನಾದ್ರೂ ನೀಟ್ ಪರೀಕ್ಷೆ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಇದಾರಾ? ಎಲ್ಲನೂ ನೋಡ್ತಾ ಇದಾರೆ ಜನ, ಎಲ್ಲನೂ ನೋಡ್ತಾ ಇದಾರೆ. ನೀವು ಮಾಡ್ತಕ್ಕಂಥ ಹಲ್ಕ ಕೆಲಸ ಎಲ್ಲವನ್ನೂ ನೋಡ್ತಾ ಇದಾರೆ. ಇದಕ್ಕೆ ಬೆಂಬಲವಾಗಿ ಕೊಡ್ತಕ್ಕಂಥ ಸೆಲೆಬ್ರಿಟಿಗಳು ಗೊತ್ತಾ? ಸೆಲೆಬ್ರಿಟಿಗಳು ಸಹ ನೋಡ್ತಾ ಇದೀವಿ ನಾವು. ಇಲ್ಲಿ ಬಿಡದಿ ಹೋರಾಟ ಬಿಟ್ಟು ಅಲ್ಲಿಗೆ ಹೋಗಿದ್ದಾನೆ ಪುಣ್ಯಾತ್ಮ, ಯಾರು ಇವನು ಪ್ರಕಾಶ್ ರಾಜ್ ಅಂತ ಬಿಟ್ಟು ಕಳರಟ. ನಾಚಿಕೆ ಆಗಲ್ವೇ ನಿನಗೆ? ನೀನು ಬರೀ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿ ಮಾಡ್ತಕ್ಕಂಥ ಕೆಲಸನೇ ನೀನ್ ಮಾಡೋದಂತ ಹೇಳ್ಬಿಟ್ಟು ನಮಗೆ ಚೆನ್ನಾಗ್ ಗೊತ್ತು. ನಾವು ಈಗಿಂದ ನೋಡ್ತಾ ಇಲ್ಲ ನಿನ್ನ ಸಿನಿಮಾ ನೋಡಿ ಇದುವರೆಗೆ ಯಾರು ಒಳ್ಳೆ ಬುದ್ಧಿ ತಗೊಂಡಿರ್ತಕ್ಕಂಥ ವ್ಯಕ್ತಿಗಳೇ ಇಲ್ಲ. ಈ ರೀತಿ ಇರ್ತಕ್ಕಂಥ ವ್ಯಕ್ತಿಗಳು ನಮ್ಮ ದೇಶಕ್ಕೆ ಮಾರಕವಾಗಿ ಕಾಣ್ತಾ ಇದ್ದಾರೆ. ಎಲ್ಲಿದೆ ನ್ಯಾಯ? ಎಲ್ಲಿದೆ ನ್ಯಾಯ? ಅಂತ ದೊಡ್ಡ ಗೋದ್ರ ಗಲಭೆ ಹತ್ಯಾಕಾಂಡನ ಗುಜರಾತ್ ಅಲ್ಲಿ ನಡೆದಿರ್ತಕ್ಕಂಥ ಅಂತ ಗೋದ್ರ ಗಲಭೆನ ಎದುರಿಸಿ ಬಂದಿರ್ತಕ್ಕಂಥ ನರೇಂದ್ರ ಮೋದಿ ನಿಮ್ಮ ಸಣ್ಣ ಪುಟ್ಟ ಪುಟುಗೋಸಿ ಆ ಪ್ರತಿಭಟನೆಗೆಲ್ಲ ಅವ್ರು ಎದುರ್ತಾರ ಅಂದ್ಕೊಂಡಿದ್ದೀರಾ? ಅವ್ರಿಗೆ ದೇಶದ ಜನತೆ ಅವ್ರಿಗೆ ಏನೋ ಬೆಂಬಲವಾಗಿ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ?
ಮೋದಿ ಒಂದು ಕರೆ ಕೊಟ್ರೆ, ಮೋದಿ ಒಂದೇ ಒಂದು ಕರೆ ಕೊಟ್ರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತೆ ಅಂತ ಬಿಟ್ಟು ನಿಮಗೆ ಗೊತ್ತಿದ್ಯಾ? ವಿದ್ಯಾರ್ಥಿಗಳು ತರ ಪ್ರೊಟೆಸ್ಟ್ ಮಾಡಿ, ಉಪವಾಸ ಸತ್ಯಾಗ್ರಹ ಮಾಡಿ, ಆದ್ರೆ ಗೂಂಡಾಗಿರಿ ಮಾಡಿದ್ರೆ ಯಾರು ಕೇಳ್ತಾರೆ? ಬೇರೆ ಜನಗಳು ನೋಡ್ತಾ ಇಲ್ವಾ ನೀವು ಗೂಂಡಾಗಿರಿ ಮಾಡೋದು? ಕಣ್ಣಿಗೆ ಕಾಣ್ತಾ ಇಲ್ವೇ? ಮೀಡಿಯಾದವ್ರ ಮೇಲೆ ಕೈ ಮಾಡ್ತೀರಾ ನೀವು? ಮೀಡಿಯಾದವ್ರ ಮೇಲೆ ಕೈ ಮಾಡ್ತೀರಾ? ಸೋಷಿಯಲ್ ಮೀಡಿಯಾದವ್ರ ಮೇಲೆ ಕೈ ಮಾಡ್ತೀರಾ ನೀವು? ಲಾರಿ ಲೋಡ್ ಗಟ್ಲೆ ಕಲ್ಲುಗಳು ತಂದ್ಬಿಟ್ಟು ನೀವು ಮಿಲಿಟರಿ ಅವ್ರಿಗೆ ಹೊಡಿಲಿಕ್ಕೆ ಇದು ಮಾಡ್ತಿದ್ದೀರಾ? ಇದನ್ನೆಲ್ಲ ದೇಶದ ಜನತೆ ನೋಡ್ತಾ ಇದ್ದಾರೆ. ನಿಮ್ಮ ಅವಿವೇಕತನದ ಪ್ರತಿಭಟನೆ. ಸೋನಂ ವಾಂಗ್ಚುಕ್ ಅನ್ನೋ ಅವಿವೇಕಿ, ಇವನು ಒಬ್ಬ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಂತ ವ್ಯಕ್ತಿ, ಪಾಕಿಸ್ತಾನದ ಬಗ್ಗೆ ಹೊಗಳಿರ್ತಕ್ಕಂಥ ವ್ಯಕ್ತಿ. ಇವನು ಯಾವ ಸೈಂಟಿಸ್ಟ್ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ಸತ್ಯಾಗ್ರಹಕ್ಕೆ ಕೂತಿದನೋ ನಾನಂತೂ ಕಾಣೆ. ಈಗಾಗಲೇ ಇನ್ನೊಂದು ಹೊಸ ವರ್ಷ ಶುರು ಮಾಡ್ಕೊಂಡಿದ್ದಾನೆ. ನಾವು ಪ್ರತಿಭಟನೆ ಕೈ ಬಿಡ್ತೀವಿ, ನಮ್ಮ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ತಗೊಳ್ಳಿ, ವಿದ್ಯಾರ್ಥಿಗಳ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಇವನು ನಿಜವಾದ ಹೋರಾಟಗಾರನ? ಹೋರಾಟ ಅಂದ್ರೆ ಹೆಂಗಿರ್ಬೇಕು? ಉಪವಾಸದ ಸತ್ಯಾಗ್ರಹ ಅಂದ್ರೆ ಹೆಂಗಿರ್ಬೇಕು? ಇದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕಾನೂನಂತೆ. ನಿಮ್ಮ ಮಿಲಿಟರಿ, ಭಾರತ ಸರ್ಕಾರದಲ್ಲಿ ಇರ್ತಕ್ಕಂಥ ಮಿಲಿಟರಿ ಅವ್ರು ಏನಾದ್ರು ಮನಸ್ಸು ಮಾಡಿದ್ರೆ ನಿಮ್ಮನ್ನ ಹೆಡೆಮುರಿ ಕಟ್ಟಿ ಮೂಲೆ ಗುಂಪಾಗಿ ಕುದಿಸ್ತಾರೆ. ಕ್ಷಣಾರ್ಧದಲ್ಲೇ ಹೋರಾಟ ಮಾಡಕ್ ಹೋಗ್ತಿದ್ದೀರಾ? ಹೋರಾಟ ಮಾಡಿ, ಪ್ರತಿಭಟನೆ ಮಾಡಿ, ನಾವು ಬೆಂಬಲ ಕೊಡ್ತೀವಿ. ಗುಂಡಾಗಿರಿ ಮಾಡಿ ಅಂತ ಹೇಳ್ಬಿಟ್ಟಿದ್ವಿ. ಗುಂಡಾಗಿರಿ ರಾಜ್ಯ ಅಂದ್ಕೊಂಡಿದ್ದೀರಾ? ಇದು ಗುಂಡಾಗಿರಿ ಭಾರತ ಅಂದ್ಕೊಂಡಿದ್ದೀರಾ? ಯಾರು ನೋಡ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರಾ? ಮುಂದೆ ಇದೆ ಮಾರಿ ಹಬ್ಬ. ಕಾಂಗ್ರೆಸ್ ಸರ್ಕಾರ ಇದ್ದಾಗ 8 ಬಾರಿ ನೀಟ್ ಪರೀಕ್ಷೆದು ಪೇಪರ್ ಲೀಕ್ ಆಗಿತ್ತು. ಆಗ ಎಲ್ಲೋಗಿದ್ರಿ ನೀವೆಲ್ಲ? ಇದೇ ಪ್ರಿಯಾಂಕಾ ಗಾಂಧಿ ಹೇಳ್ತಿದ್ದಾರಲ್ಲ ಒಂದು ಸ್ಟೇಜ್ ಅಲ್ಲಿ, ನಮ್ಮ ಸರ್ಕಾರ ಇದ್ದಾಗ ಸಹ 8 ಸಾರಿ ಏನೋ ನೀಟ್ ಪರೀಕ್ಷೆದು ಪೇಪರ್ ಲೀಕ್ ಆಗಿತ್ತು ಅಂತ ಹೇಳ್ಬಿಟ್ಟು ಸಮರ್ಥಿಸ್ಕೊಂಡು ಮಾತಾಡ್ತಾರಲ್ಲ. ಮತ್ತೆ ಯಾಕೆ ಅವಾಗ ಕೇಳಲಿಲ್ಲ, ಕ್ವಶನ್ ಮಾಡಲಿಲ್ಲ? ಪ್ರತಿ ವಿದ್ಯಾರ್ಥಿನೂ ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗದಿದ್ದಾಗ ಸಹ ಸತ್ತಿರೋ ಹಿಸ್ಟ್ರಿ ಇದೆ. ಯಾಕೆ ಸತ್ರು? ಅವ್ರಿಗಿರ್ತಕ್ಕಂಥ ಅಸಾಮಾನ್ಯತೆ, ಅವ್ರಿಗಿರ್ತಕ್ಕಂಥ ನಾಲೆಡ್ಜ್, ಅವ್ರ ಮನಸ್ಸಲ್ಲಿ ಏನಿದೆ, ವಿದ್ಯಾರ್ಥಿಗಳ ಮನಸ್ಸಲ್ಲಿ ಯಾರು ತಿಳ್ಕೊಳಕ್ಕಾಗುತ್ತೆ? ಈಗ ಬರ್ತಕ್ಕಂಥ SSLC ಎಕ್ಸಾಮ್ ಬಂದಾಗ ಪೊಲೀಸರು ಕೆರೆಗಳು ಅಥವಾ ಬಾವಿಗಳ ಹತ್ರ ಹೋಗಿ ಪ್ರೊಟೆಸ್ಟ್ ಮಾಡ್ತಾರೆ, ಎಲ್ಲಿ ಮಕ್ಕಳು ಬಂದು ಆಡ್ತಾರೆ ಅಂತ ಹೇಳ್ಬಿಟ್ಟು. ನಾಚಿಕೆ ಆಗಲ್ವ ಇವನ್ನೆಲ್ಲ ನೋಡ್ಬಿಟ್ಟು? ನೀವು ನೀಟ್ ಪೇಪರ್ ಲೀಕ್ ಆಗಿದ್ಕೆ ಇವ್ರು ಸತ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಪ್ರೊಟೆಸ್ಟ್ ಮಾಡ್ತಿರಲ್ಲ. SSLC ಎಕ್ಸಾಮ್ ಆದಾಗ ಬಂದು ಅಲ್ಲಿರ್ತಕ್ಕಂಥ ಲೋಕಲ್ ಕೆರೆಗಳನ್ನ ಕಾಯ್ತಾರೆ ಪೊಲೀಸರು, ಬಾವಿಗಳ ಹತ್ರ ಹೋಗ್ಬಿಟ್ಟು ಪ್ರೊಟೆಸ್ಟ್ ಮಾಡಿಸ್ ಕಾಯ್ತಾರೆ, ಹುಡುಗರು ಎಲ್ಲಾದ್ರೂ ಬಿದ್ದು ಸಾಯ್ತಾರೇನೋ ಅಂತ ಹೇಳ್ಬಿಟ್ಟು. ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ ಮತ್ತೆ? ಹಾಗಾದ್ರೆ 20 ಲಕ್ಷ ಎಕ್ಸಾಮ್ ಬರೆದಿದ್ದಾರೆ, 14 ಜನ ಸತ್ತಿದ್ದಾರೆ. ಅವರ ದೌರ್ಭಾಗ್ಯ ಏನು ಮಾಡಕ್ಕಾಗಲ್ಲ. ಅವರಲ್ಲಿ ಇರ್ತಕ್ಕಂಥ ಸಾಮರ್ಥ್ಯ ಇಲ್ದವರು ಈ ರೀತಿ ತಗೊಳ್ತಾರೆ. ಏನು ಮಾಡಕ್ಕಲ್ಲ ನಿರ್ಧಾರಗಳು. ಅವ್ರ ಮನೆ ಇರ್ತಕ್ಕಂಥ ಕುಟುಂಬದಲ್ಲಿ ಏನಿರುತ್ತೋ ಪ್ರಾಬ್ಲಮ್, ಇದನ್ನೆಲ್ಲ ಹೊಣೆ ಹೊತ್ತು ಅಲ್ಲಿ ಸತ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಸಹ ಇದುವರೆಗೆ ಬಂದು ನೀಟ್ ಪರೀಕ್ಷೆ ಎಕ್ಸಾಮ್ ಅಲ್ಲಿ ಏನೋ ನೀಟ್ ಇದು ಪ್ರತಿಭಟನೆಯಲ್ಲಿ ಭಾಗವಹಿಸಿಲ್ಲ. ನೀವು ಅವರ ಹೆಸರು ಹೇಳ್ಕೊಂಡು ಈ ರೀತಿ ಗುಂಡಗಿರಿ ಮಾಡ್ತೀರಾ? ನಿಮ್ಮನ್ನೆಲ್ಲ ದೇಶದ ಜನತೆ ನೋಡ್ತಾ ಇದ್ದಾರೆ, ನೀವೇನ್ ಮಾಡ್ತಿದ್ರಿ ಅಂತ ಹೇಳ್ಬಿಟ್ಟು. ಅವಿವೇಕಗಳ ತರ ವರ್ತಿಸ್ತಿದ್ರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನಾಚಿಕೆ ಆಗಲ್ವಾ? ಈಗಿನ ಯುವಕರು ಏನಾದ್ರು ರೋಡಿಗೆ ಇಳಿದ್ರೆ ನೀವು ಹೋಗಿ ಇಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥವ್ರು ಕೂಡ ಯುವಕರೇನೆ. ನಿಮಗೆ ಆಪೋಸಿಟ್ ಆಗಿ ಯಾರು ಇರಲ್ಲ ಅಂದ್ಕೊಂಡಿದ್ದೀರಾ? ಅವ್ರೇನಾದ್ರು ರೋಡಿಗೆ ಇಳಿದ್ರೆ ನಿಮ್ ಪರಿಸ್ಥಿತಿ ಏನಾಗುತ್ತೆ? ಎಲ್ಲಿ ತನಕ ಸಹಿಸ್ಕೊಂತಾರೆ ಜನಗಳು? ಮಾಡಿ, ಪ್ರತಿಭಟನೆ ಮಾಡಿ, ಬೇಡನ್ನಲ್ಲ. ಆದ್ರೆ ಪ್ರತಿಭಟನೆ ಬಂದ್ಬಿಟ್ಟು ಇನ್ನೊಬ್ರು ನೋಡಿ ಮೆಚ್ಚ ತರ ಇರಬೇಕು, ಭಯ ತರ ಇರಬಾರ್ದು. ನಾಚಿಕೆ ಆಗ್ಬೇಕು. ನೀನು ಒಬ್ಬ ಸೈಂಟಿಸ್ಟ್ ಅಂತ ಹೇಳ್ಬಿಟ್ಟು, ಇವನು ಬಂದ್ಬಿಟ್ಟು ಸೋನಂ ವಾಂಗ್ಚುಕ್ ಅನ್ನೋನ್ ಬಂದ್ಬಿಟ್ಟು ಪಾಕಿಸ್ತಾನ ಹೊಗಳಿರ್ತಕ್ಕಂಥ ವ್ಯಕ್ತಿ ಬಂದ್ಬಿಟ್ಟು ಇವನು ಪ್ರತಿಭಟನೆ ಏನೋ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಾಗ ಬಂದ ಇವನ್ ಜಿರಳೆ ಪಕ್ಷದವನು ಬಂದ ಜೊತೆಗೆ, ಇನ್ನು ಚೇಲ ಪಕ್ಷಗಳೆಲ್ಲ ಬಂದು ಜೊತೆಗೆ. ಇದು ಟಾರ್ಗೆಟ್ ನೀವು ಮೋದಿನ ತರ ಮಾಡ್ತಾರೆ. ಇದು ಡೈರೆಕ್ಟ್ ನೇರವಾಗಿ ಗೊತ್ತಾಗ್ತಾ ಇಲ್ವಾ ನೀವು ಮೋದಿನ ಟಾರ್ಗೆಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು? ಮೋದಿನ ಹೆದರ್ಸ್ಲಿಕ್ಕೆ ತಾಕತ್ತಿಲ್ಲದೆ ನೀವು ಈ ರೀತಿಯಾಗಿ ಹಿಂಬದಿಯಿಂದ ಬಂದ್ಬಿಟ್ಟು ನೀಟ್ ಎಕ್ಸಾಮ್ದು ಇಟ್ಕೊಂಡ್ಬಿಟ್ಟು ಅಡ್ವರ್ಟೈಸ್ ಇಟ್ಕೊಂಡ್ಬಿಟ್ಟು ನೀವು ಮುಂದೆ